ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಜೊತೆಗೆ ನಾಡದೇವಿಗೆ ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಕೂಡ ಪೂಜೆ ಸಲ್ಲಿಸಿದ್ದಾರೆ. ತಾಯಿಗೆ ಸೀರೆ ಹರಕೆ ತೀರಿಸಿದ್ದಾರೆ. ಉಷಾ ಡಿಕೆ ಶಿವಕುಮಾರ್ ಪತಿ ಸಿಎಂ ಆದ್ರೆ ಸೀರೆ ಉಡಿಸ್ತೀನಿ ಅಂತ ಡಿಕೆಶಿ ಪತ್ನಿ ಹರಕೆ ಹೊತ್ಕೊಂಡಿದ್ರಂತೆ. ಆಷಾಢ ಶುಕ್ರವಾರದಂದೇ ಸೀರೆ ಕೊಡೋದಾಗಿ ಉಷಾ ಹರಕೆ ಹೊತ್ಕೊಂಡಿದ್ರು. ಆ ಬೇಡಿಕೆಯನ್ನ ಈಡೇರಿಸಿದಂತಹ ಹಿನ್ನೆಲೆಯಲ್ಲಿ ಸೀರೆ ಹರಕೆಯನ್ನು ತೀರಿಸಿದ್ದಾರೆ. ತಾಯಿಯ ಮೂಲ ವಿಗ್ರಹಕ್ಕೆ ಹುಷಾರು ಕೊಟ್ಟಂತಹ ಸೀರೆಯನ್ನು ಉಡಿಸಿದ್ದಾರೆ ಅರ್ಚಕರು. ಗುಲಾಬಿ ಮತ್ತು ಸಿಮೆಂಟ್ ಬಣ್ಣದ ರೇಷ್ಮೆ ಸೀರೆ. ಆಷಾಢ ಶುಕ್ರವಾರಕ್ಕೆ ವಿಶೇಷವಾದಂತಹ ಮಾನ್ಯತೆ ಹಿಂದೂ ಸಂಪ್ರದಾಯದಲ್ಲಿ. ಸಾಕಷ್ಟು ಮಂದಿ ಭಕ್ತಾದಿಗಳು ಧಾವಿಸ್ತಾ ಇದ್ದಾರೆ ವಿಶೇಷ ಪೂಜೆಗೆ, ಇಷ್ಟಾರ್ಥ ಸಿದ್ಧಿಗೆ ಅಂತ. ಅದೇ ರೀತಿಯಲ್ಲಿ ಹರಕೆ ತೀರಿಸೋರ ಸಂಖ್ಯೆ ಕೂಡ ಇದೆ. ಸಿಎಂ ಪತ್ನಿ ಕೂಡ ಬಂದು ತಾವು ಹೊತ್ತಿದ್ದಂತಹ ಹರಕೆಯನ್ನು ತೀರಿಸಿದ್ದಾರೆ. ನಾಡದೇವಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಸೀರೆ ಕೊಡೋದಾಗಿ ಹರಕೆ ಹೊತ್ತಿದ್ರಂತೆ. ಆ ಹರಕೆಯನ್ನು ತೀರಿಸಿದ್ದಾರೆ. ತೀರಿಸೋದಕ್ಕೆ ಅಂತ ಬಂದಂತಹ ಸಿಎಂ ಪತ್ನಿಯನ್ನು ನೋಡ್ತಾ ಇದ್ದಾರೆ. ಆಷಾಢ ಶುಕ್ರವಾರದಂದು ಸಾಕಷ್ಟು ಮಂದಿ ಭಕ್ತಾದಿಗಳು ವಿಶೇಷ ಪೂಜೆಗೆ ಆಗಮಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಜೊತೆಗೆ ಸಿಎಂ ಪತ್ನಿ ಕೂಡ ಬಂದು ಹರಕೆ ತೀರಿಸಿದ್ದಾರೆ. ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿವಿಐಪಿ ಸಾಲ್ನಲ್ಲೇ ಬಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷ ದರ್ಶನ್ ಕುಟುಂಬ ಸಮೇತರಾಗಿ ಬಂದು ದರ್ಶನ ಪಡಿತಾ ಇದ್ರಂತೆ. ಆದರೆ ಈ ಬಾರಿ ಅಂತ ಅವಕಾಶ ಇಲ್ಲ. ದರ್ಶನ್ ಜೈಲು ಪಾಲಾಗಿದ್ದಾರೆ. ಆದರೆ ವಾಡಿಕೆಯಂತೆ ಈ ವರ್ಷವೂ ಬಂದು ವಿಜಯಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಸಂಖ್ಯ ಭಕ್ತರು ಬರ್ತಾರೆ. ಆಷಾಢ ಶುಕ್ರವಾರದಂದು ಪೂಜೆಯನ್ನು ಸಲ್ಲಿಸುವುದಕ್ಕೆ ವಿಶೇಷ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ತಾಯಿಗೆ ಒಂದು ಕಡೆ ಸಿಎಂ ಪತ್ನಿಯಿಂದ ಹರಕೆ ತೀರಿಕೆ. ನಾವು ಪ್ರತಿನಿಧಿ ರಾಮ್ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಇವತ್ತು ಆಷಾಢ ಶುಕ್ರವಾರ, ಮೊದಲ ಶುಕ್ರವಾರದಂದು ವಿಶೇಷ ಪೂಜೆ, ಭಕ್ತಾದಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದನ್ನ ನೋಡ್ತಾ ಇದ್ವಿ. ಜೊತೆಗೆ ಗಣ್ಯರು ಕೂಡ ಆಗಮಿಸಿರುವಂಥದ್ದು. ಸಿಎಂ ಪತ್ನಿ ಬಂದು ಹರಕೆ ತೀರಿಸಿರೋದು, ದರ್ಶನ್ ಪತ್ನಿ ಬಂದು ಪೂಜೆಯನ್ನು ನೆರವೇರಿಸಿರೋದು, ಒಟ್ಟಾರೆ ಬೆಟ್ಟದ ಚಿತ್ರಣ ಕೊಡೋದಾದ್ರೆ ಆಷಾಢ ಮಾಸದ ಮೊದಲ ಶುಕ್ರವಾರ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಬೆಳಗ್ಗೆ 5:30ಯಿಂದಲೂ ಸಹ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿಯ ವಿಶೇಷತೆ ಅಂತ ಹೇಳಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಸಹ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದರು. ಅಷ್ಟೇ ಅಲ್ಲ, ಹರಕೆಯನ್ನು ತೀರಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ಡಿಕೆ ಶಿವಕುಮಾರ್ ಸಿಎಂ ಆದರೆ ಒಂದು ಸೀರೆಯನ್ನು ತಾಯಿಗೆ ಕೊಡಿಸ್ತೇವೆ ಅಂತ ಹೇಳಿದರು. ಹೀಗಾಗಿ ಆಷಾಢ ಶುಕ್ರವಾರದ ಮೊದಲ ದಿನವೇ ಏನು ಡಿಕೆ ಶಿವಕುಮಾರ್ ಪತ್ನಿ ಉಷಾ ಅವರು ನೀಡಿದಂತಹ ಗುಲಾಬಿ ಮತ್ತು ಸಿಮೆಂಟ್ ಕಲರ ರೇಷ್ಮೆ ಸೀರೆಯನ್ನು ಇವತ್ತು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹಕ್ಕೆ ತೊಡಿಸಿರುವಂಥದ್ದು. ಯಾಕಂದರೆ ಡಿಕೆ ಶಿವಕುಮಾರ್ ಸದಾ ಹೇಳ್ತಾ ಇರ್ತಂಥದ್ದು, ಪ್ರಯತ್ನ ವಿಫಲ ಆದರೂ ಸಹ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತೇಳಿ. ಯಾಕಂದರೆ ಡಿಕೆ ಶಿವಕುಮಾರ್ ಮಹಾನ್ ದೈವ ಭಕ್ತರಾಗಿದ್ದು ಪ್ರಾರ್ಥನೆಯಿಂದಲೇ ಎಲ್ಲವೂ ಸಹ ಆಗುತ್ತದೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟಿದ್ರು. ಅದೇ ರೀತಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಸಿಎಂ ಆಗಿರಲ್ಲ. ಆದರೆ ಕೊನೆಗೆ ಅವರ ಪ್ರಾರ್ಥನೆ ಫಲಿಸಿತ್ತು, ಸಿಎಂ ಆಗಿದ್ರು. ಹೀಗಾಗಿ ಅವರು ಸಿಎಂ ಆದ ನಂತರ ಹರಕೆಯನ್ನು ತೀರಿಸ್ತೇವೆ ಅಂತೇಳಿ ಹರಕೆಯನ್ನು ಕಟ್ಕೊಂಡಿದ್ರು. ಇವತ್ತು ಉಷಾ ಅವರೇ ನೇರವಾಗಿ ಬಂದು ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ರೇಷ್ಮೆ ಸೀರೆಯನ್ನು ನೀಡಿದಂಥದ್ದಾಯಿತು. ಮತ್ತು ಇವತ್ತು ಮೂಲ ವಿಗ್ರಹಕ್ಕೆ ಅದೇ ಸೀರೆಯನ್ನು ಧಾರಣೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ನಟ ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸಿರುವಂಥದ್ದು. ಸಾಮಾನ್ಯವಾಗಿ ಆಷಾಢ ಶುಕ್ರವಾರದಂದು ದರ್ಶನ್ ಯಾವಾಗಲೂ ಸಹ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ರು. ಸರತಿ ಸಾಲಿನಲ್ಲೇ ಹೋಗಿ ಏನು ಅವರ ಅಭಿಮಾನಿಗಳ ಜೊತೆಯಲ್ಲೇ
ತಾಯಿಯ ದರ್ಶನವನ್ನು ಮಾಡಿದು ಪ್ರಾರ್ಥನೆಯನ್ನು ಸಲ್ಲಿಸಿ ವಾಪಸ್ ಆಗ್ತಾ ಇದ್ರು. ಈಗ ಅವರು ಜೈಲಿನಲ್ಲಿರೋ ಕಾರಣಕ್ಕಾಗಿ ಅವರ ಪರವಾಗಿ ವಿಜಯಲಕ್ಷ್ಮಿ ಇವತ್ತು ನಾಡದೇವತೆಗೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಹೋಗಿರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಗಣ್ಯರು ಇವತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಯಾಕಂದರೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಪ್ರಾರ್ಥಿಸಿದರೆ ಆರಾಧಿಸಿದರೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಇಚ್ಛಿಸಿದರೆ ಅವೆಲ್ಲವೂ ಸಹ ನೆರವೇರ್ತದೆ ಅನ್ನೋ ನಂಬಿಕೆ ಇದೆ. ಹೀಗಾಗಿಯೇ ಒಂದು ಕಡೆ ಸಿನಿಮಾ ಕ್ಷೇತ್ರದ ಗಣ್ಯರು ಖುದ್ದು ಡಿ ಕೆ ಶಿವಕುಮಾರ್ ಅವರ ಪತ್ನಿ, ಅದರ ಜೊತೆಗೆ ರಾಜಕೀಯ ನಾಯಕರುಗಳು ಬಸವರಾಜ್ ಯತ್ನಾಳ್ ಇರ್ಬೋದು, ಅದೇ ರೀತಿಯಾಗಿ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮತ್ತು ರಮೇಶ್ ಬಂಡಿ ಸಿದ್ದೇಗೌಡ, ನಾನು ಸಚಿವನಾಗುವಂಥ ಆಕಾಂಕ್ಷಿ ಇದ್ದೇನೆ, ತಾಯಿಯಲ್ಲಿ ಆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಅನ್ನೋ ಮಾತನ್ನ ಹೇಳಿದರು. ಹೀಗಾಗಿ ಎಲ್ಲ ಕಾರಣಕ್ಕಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಪಡಿತಾ ಇರುವಂಥದ್ದು. ಥ್ಯಾಂಕ್ ಯು ರಾಮ್.